ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಹಾವೇರಿ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯ ಅಬ್ಬರಕ್ಕೆ ಬಾಳೆ ಬೆಳೆ ಸಂಪೂರ್ಣ ನಾಶವಾಗಿರುವ ಘಟನೆ ನಡೆದಿದೆ. ಆಲಿಕಲ್ಲು ಮಳೆಯ ಹೊಡೆತಕ್ಕೆ ಕಟಾವಿಗೆ ಬಂದಿದ್ದ ಬಾಳೆ ತೋಟ ನೆಲಕಚ್ಚಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹಾವೇರಿ ತಾಲೂಕಿನ ಗೌರಾಪುರ ಗ್ರಾಮದಲ್ಲಿ ನಿನ್ನೆ ಸುರಿದ ಅಕಾಲಿಕ ಮಳೆ ರೈತನ ಕನಸನ್ನೇ ನಾಶ ಮಾಡಿದ. ಆಲಿಕಲ್ಲು ಸಹಿತ ಸುರಿದ ಭಾರೀ ಮಳೆ ಮತ್ತು ಗಾಳಿಯ ರಭಸಕ್ಕೆ ಬಾಳೆ ತೋಟ ಸಂಪೂರ್ಣವಾಗಿ ನೆಲಕ್ಕಪ್ಪಳಿಸಿದ. ಅರ್ಜುನಪ್ಪ ತಿಮ್ಮಣ್ಣನವರ್ ಅವರಿಗೆ ಸೇರಿದ ಸುಮಾರು 4 ಎಕರೆ ತೋಟದಲ್ಲಿ 2 ಎಕರೆ ಬಾಳೆ ಬೆಳೆ ಸಂಪೂರ್ಣ ನಾಶವಾಗಿದೆ. ಕೇವಲ 15 ದಿನಗಳಲ್ಲಿ ಕಟಾವಿಗೆ ಸಿದ್ಧವಾಗಿದ್ದ ಬೆಳೆ ಹಾನಿಗೊಳಗಾಗಿರುವುದು ರೈತನಿಗೆ ಭಾರೀ ಆಘಾತವಾಗಿದೆ. ಆಲಿಕಲ್ಲು ಹೊಡೆತ ಮತ್ತು ಗಾಳಿಯ ತೀವ್ರತೆಗೆ ಬಾಳೆಗೊನೆಗಳು ನೆಲಕ್ಕಪ್ಪಳಿಸಿದ್ದು ಸುಮಾರು 3 ರಿಂದ 4 ಲಕ್ಷ ರೂಪಾಯಿ ಮೌಲ್ಯದ ಬೆಳೆ ನಾಶವಾಗಿದೆ ಎಂದು ಅಂದಾಜಿಸಲಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ಇಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. ಕೈಗೆ ಬಂದ ಬೆಳೆ ಬಾಯಿಗೆ ಬರಲಿಲ್ಲ. ಇದನ್ನು ನೋಡಿದರೆ ವಿಷ ಕುಡಿಯುವ ಪರಿಸ್ಥಿತಿ ಬಂದಿದೆ ಎಂದು ರೈತ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ಒದಗಿಸಬೇಕೆಂದು ರೈತ ಮನವಿ ಮಾಡಿದ್ದಾರೆ. ಆದರೆ ಅಕಾಲಿಕ ಮಳೆಯ ಹೊಡೆತಕ್ಕೆ ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಸರ್ಕಾರ ತಕ್ಷಣ ನೆರವು ನೀಡುತ್ತದೆಯೇ ಎಂಬುದು ಈಗ ಕಾದು ನೋಡಬೇಕಾಗಿದೆ. ಸಿಲಿಂಡರ್ ಸೂಟ್ ಬಿಡೋತ್ತೆ ಹಾಕಿ ಇದು ಒಟ್ಟು ಬಿದ್ದಿರೋದ್ರಿ ನಿನ್ನೆ ಮಳೆಗೆ ಅಲ್ಲಿ ಕೊಟ್ರೆ ಪಾಸ್ ಮಾಡಲಿ ಲೇಜ ಒಂದು 5-6 ಅದಾವ ಇಲ್ಲೇ ನೀರು ಕೊಡ್ತೈತಿ. ಈ ಕಡೆ ಬರ್ರಿ, ಕಾಲು ಇಳಿತಾವ ನಿಮಗೆ ಕಷ್ಟ ಆಗ್ತದೆ ಹೇಳಲ್ಲ. ಫಸ್ಟ್ ಈಗ ಗಾಳಿ ನೋಡಾಕ ಈಗ ಬೆಂಗಳೂರಿಂದ ಏನು ಫ್ರೆಶ್ ಆಗಿ ಬೆಳಿಗ್ಗೆ ಬಂದಲ್ಲಿ 5 ಗಂಟೆಗೆ ಇಲ್ಲಿ ಜಾಸ್ತಿ ಬಿದ್ದಿರೋದು. ಆ ಕಡೆ ಯಪ್ಪ ಎಲ್ಲ ಹೆಚ್ಚಿಗೆ ಬಿದ್ದಾವ ಅಲ್ಲಿ ಅಲ್ಲಿ ಜಾಸ್ತಿ ಬಿದ್ದಿದ್ದಲ್ಲಿ ಬಾಧೆ ಕೊಡ್ರ ಅಲ್ಲ ಮಲೇಶೆ